ಹರೇ ಶ್ರೀನಿವಾಸ ಹರಿ ಓಂ ಸರಸ್ವತಿ ಶ್ರೀವಾರಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾವೀಗ ಜ್ಯೇಷ್ಠ ಮಾಸದಲ್ಲಿದ್ದೀವಿ. ಜ್ಯೇಷ್ಠ ಮಾಸ ಎಷ್ಟು ಒಂದು ಪವಿತ್ರವಾದ ಮಾಸ, ಮತ್ತು ಈ ಮಾಸದಲ್ಲಿ ಯಾವ ಪೂಜೆ ಮಾಡಬೇಕು, ಯಾವ ಪೂಜೆ ಮಾಡಬಾರ್ದು, ಮತ್ತು ವಿಶೇಷವಾಗಿ ಯಾವ ಕಾರ್ಯಕ್ರಮಗಳು ಒಂದು ಮದುವೆ ಮುಂಜಿ ಮಾಡಬೇಕಾ, ಗೃಹ ಪ್ರವೇಶದ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಸ್ನೇಹಿತರೆ. ಮುಖ್ಯವಾಗಿ ಈಗ ಬಂದಿರೋದಂದರೆ ಹುಣ್ಣಿಮೆ ಬಂದಿದೆ. ಈ ಹುಣ್ಣಿಮೆ ಬಂದು ಜೂನ್ 29ನೇ ತಾರೀಕು ಸೋಮವಾರ ಹುಣ್ಣಿಮೆ ಬಂದಿದೆ ಸ್ನೇಹಿತರೆ. ತುಂಬ ಶಕ್ತಿಶಾಲಿ ಮತ್ತು ಪವರ್ಫುಲ್ ಆದಂತಹ ಒಂದು ಹುಣ್ಣಿಮೆ ಆಗಿದೆ. ಈ ಹುಣ್ಣಿಮೆನ ಬಂದು ನಾವು ಕಾರ ಹುಣ್ಣಿಮೆ ಅಂತ ಕರಿತೀವಿ ಸ್ನೇಹಿತರೆ. ಕಾರ ಅಂದರೆ ನೋಡಿ, ನೇಗಿಲು ಅಂತ ಸಂಬಂಧಪಟ್ಟದು, ರೈತರಿಗೆ ಸಂಬಂಧಪಟ್ಟಂತಹ ಒಂದು ಹುಣ್ಣಿಮೆ ಆಗಿದೆ. ಈ ಹುಣ್ಣಿಮೆ ದಿವಸ ನಾವೇನೇನೋ ಮಾಡಿದ್ರೆ ಒಳ್ಳೆಯದು, ಮತ್ತು ಯಾವ ಥರ ಒಂದು ಪೂಜೆ ಮಾಡೋದ್ರಿಂದ ನಮಗೆ ಫಲ ಸಿಗುತ್ತೆ ಅಂತ ನೋಡೋದಾದರೆ ಸ್ನೇಹಿತರೆ, ನೋಡಿ, ಜೂನ್ 29ನೇ ತಾರೀಕು ಸೋಮವಾರ ನಮಗೆ ಈ ಒಂದು ಹುಣ್ಣಿಮೆ ಬಂದಿದೆ. ಎಷ್ಟು ಗಂಟೆಗೆ ಬಂದಿದೆ ಮತ್ತು ಯಾವಾಗ ಮುಕ್ತಾಯ ಆಗುತ್ತೆ ಅಂತ ನೋಡೋದಾದರೆ, ಜೂನ್ 29ನೇ ತಾರೀಕು ಸೋಮವಾರ ಬೆಳಗಿನ ಜಾವ 3 ಗಂಟೆ 6 ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ. ನಮಗೆ ಸೋಮವಾರ ಬೆಳಗಿನ ಜಾವ ಆದರೆ ಮುಕ್ತಾಯ ಬಂದು ಜೂನ್ 30 ಮಂಗಳವಾರ ಬೆಳಗಿನ ಜಾವ 5 ಗಂಟೆ 26 ನಿಮಿಷಕ್ಕೆ ಇದು ಮುಕ್ತಾಯ ಆಗುತ್ತೆ. ನಮಗೆ ಪೂರ್ತಿ ನಮಗೆ ಏನು ಈ ಒಂದು ಹುಣ್ಣಿಮೆ ಸಿಗೋದು ಅಂದರೆ ಸೋಮವಾರನೇ ಸಿಗುತ್ತೆ ಸ್ನೇಹಿತರೆ. ಯಾಕಂದರೆ ಸೂರ್ಯೋದಯನ ನಾವು ಗಣನೆಗೆ ತಗೊಳ್ಳೋದ್ರಿಂದ ನಾವು ಜೂನು ನಮಗೆ 3 ಗಂಟೆ 6 ನಿಮಿಷಕ್ಕೆ ಪ್ರಾರಂಭ ಆದಾಗ ಅದು ಬ್ರಾಹ್ಮಿ ಮುಹೂರ್ತಕ್ಕೆ ಸಂಬಂಧಪಟ್ಟಿರೋದ್ರಿಂದ ಸೋಮವಾರ ಬೆಳಗ್ಗೆಯಿಂದ ಸಂಜೆವರೆಗೂ ನಮಗೆ ಪೂರ್ತಿ ಹುಣ್ಣಿಮೆ ಸಿಕ್ಕಿದೆ. ಮತ್ತು ಚಂದ್ರೋದಯ ನಮಗೆ ಎಷ್ಟೊತ್ತಿಗೆ ಅಂದರೆ ನೋಡಿ, ಜೂನ್ 29ನೇ ತಾರೀಕು ಸಾಯಂಕಾಲ ಏನು ನಮಗೆ 6 ಗಂಟೆ 35 ನಿಮಿಷಕ್ಕೆ ನಮಗೆ ಚಂದ್ರೋದಯ ಪ್ರಾರಂಭ ಆಗುತ್ತೆ. ಬೆಳಗ್ಗೆಯಿಂದನೇ ನೀವು ಏನು ಹುಣ್ಣಿಮೆ ಏನೊಂದು ಪೂಜೆ ಪುರಸ್ಕಾರ ಎಲ್ಲ ನೀವು ಮಾಡಿಕೊಂಡು ಸಾಯಂಕಾಲ ಚಂದ್ರೋದಯ 6 ಗಂಟೆ 34 ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ, 35 ನಿಮಿಷಕ್ಕೆ. ಆನಂತರ ನೀವು ಚಂದ್ರನಿಗೆ ಆಜ್ಞೆ ನೀಡಿ ಒಂದು ಪೂಜೆಗಳ್ನ ನೀವು ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಈ ಚಂದ್ರ ನೋಡಿ, ಜ್ಯೇಷ್ಠ ಮಾಸದಲ್ಲಿ ಚಂದ್ರ ಜೊತೆಯಾಗಿರೋದ್ರಿಂದ ಜ್ಯೇಷ್ಠ ಒಂದು ಹುಣ್ಣಿಮೆ ಅಂತಲೂ ಸಹ ಈ ಒಂದು ಹುಣ್ಣಿಮೆಗೆ ಕರೀತಾರೆ. ಮುಖ್ಯವಾಗಿ ಇದನ್ನು ಕಾರ ಹುಣ್ಣಿಮೆ ಅಂತ ಕರೀತಾರೆ. ಕಾರ ಹುಣ್ಣಿಮೆ ಏನಕ್ಕಪ್ಪ ಅಂತ ಕರೀತಾರೆ ಅಂದರೆ, ಈ ಒಂದು ಜ್ಯೇಷ್ಠ ಮಾಸದಲ್ಲಿ ಮಳೆ ಬರೋದ್ರಿಂದ ನೋಡಿ, ಈ ರೈತರು ಎಲ್ಲ ಬೆಳೆ ಎಲ್ಲ ಬೆಳೆದು ಮನೆಯಲ್ಲೆಲ್ಲ ಸ್ಟಾಕ್ ಮಾಡಿಕೊಂಡು ಒಂದು 2 ತಿಂಗಳು ಸ್ವಲ್ಪ ಸುಮಾರಾಗಿ ರೆಸ್ಟ್ ಮಾಡ್ಕೊಂಡಿರ್ತಾರೆ. ಈ ಒಂದು ಜ್ಯೇಷ್ಠ ಮಾಸ ಬರೋದ್ರಿಂದ ಒಂದು ಮಳೆಗಾಲ ಪ್ರಾರಂಭ ಆಗುತ್ತೆ. ಆನಂತರ ಅವ್ರು ಮಳೆಗಾಲ ಬರೋದ್ರಿಂದ ಏನು ಮಾಡ್ತಾರೆ, ಒಂದು ಉಳುಮೆ ಮಾಡಬೇಕು, ಒಂದು ಬಿತ್ತನೆ ಮಾಡಬೇಕು ಅನ್ನೋಂತಹ ಈ ಒಂದು ಮಾಸದಿಂದ ಪ್ರಾರಂಭ ಮಾಡ್ತಾರಂತೆ ಸ್ನೇಹಿತರೆ. ರೈತರು ನಮ್ಮ ದೇಶದ ಆಸ್ತಿ ಅಂತ ನಾವು ಅವ್ರನ್ನ ಕರಿತೀವಿ. ಅವ್ರು ನೋಡಿ, ಅವ್ರು ಎಷ್ಟು ಬೆನ್ನು ಮೂಳೆ ಮುರ್ಕೊಂಡು ಒಂದು ವ್ಯವಸಾಯ ಮಾಡಿ ಒಂದು ಅಕ್ಕಿ ಬೇಳೆ ಎಲ್ಲದರಲ್ಲೂ ಸಹ ಅವರು ಬೆಳೆದಿರೋದ್ರಿಂದನೇ ನಾವುಗಳು ಇವತ್ತು ಊಟ ಮಾಡ್ತಾಯಿದ್ದೀವಿ. ರೈತರಿಲ್ಲ ಅಂದರೆ ನಮ್ಗೆ ಊಟಗಳೇ ಸಿಗೋದಿಲ್ಲ ಸ್ನೇಹಿತರೆ. ಹಾಗಾಗಿ ರೈತರಿಗೆ ನಾವು ಒಂದು ಪೂಜೆ ಮಾಡಬೇಕು. ಮತ್ತು ಪ್ರಕೃತಿ ಮಾತೆನ ನಮ್ಮ ಹಿಂದೂ ಧರ್ಮದಲ್ಲಿ ಒಂದು ಆರಾಧನೆ ಮತ್ತು ಪೂಜೆ ಮಾಡ್ತೀವಿ. ಸೊ ಹಾಗಾಗಿ ಈ ಪ್ರಕೃತಿ ಮಾತೆನೂ ಸಹ ಈ ಒಂದು ಜ್ಯೇಷ್ಠ ಮಾಸದಲ್ಲಿ ಪೂಜೆ ಮಾಡ್ತಾರೆ. ಮತ್ತು ರೈತರನ್ನ ನಾವು ಒಂದು ಪೂಜೆ ಮಾಡಿ, ಆ ನಂತರ ಏನೋ ಒಂದು ಗೋಮಾತೆಗಳು ಇರ್ತದೆ, ವ್ಯವಸಾಯ ಮಾಡೋ ಅಂತಹ ಒಂದು ದನಗಳು ಎತ್ತುಗಳು, ಅವ್ರುಗಳಿಗೆಲ್ಲ ಒಂದು ಮೈ ತೊಳೆದು ಕಾರ ಹುಣ್ಣಿಮೆ ದಿವಸ ವಿಶೇಷವಾಗಿ ಅವರಿಗೆ ಒಂದು ಗಿಡ ಮೂಲಿಕೆಯಿಂದ ಔಷಧಿ ಬರುತ್ತೆ. ಔಷಧಿನ ಈ ಕಾರ ಹುಣ್ಣಿಮೆ ದಿನ ಅವರು ಎತ್ತುಗಳಿಗೆ ಕುಡಿಸೋದು, ಮತ್ತು ಅವ್ರಿಗೊಂದು ಅಲಂಕಾರ ಮಾಡಿ ಅವ್ರಿಗೆಲ್ಲ ಒಂದು ಬಣ್ಣದಿಂದ ಒಂದು ರಂಗೋಲಿ ಥರ ಎಲ್ಲ ಬಿಡಿಸಿ ಬೆನ್ನಮೇಲೆ ಅವ್ರಿಗೆ ಒಂದು ಟೇಪ್ಗಳ್ನ ಕಟ್ಟಿ ಒಂದು ಪೂಜೆನ ಸಹ ಅವರು ಈ ಒಂದು ಕಾರ ಹುಣ್ಣಿಮೆ ದಿನ ವಿಶೇಷವಾಗಿ ದನಗಳಿಗೆ ಅವರೊಂದು ಪೂಜೆ ಮಾಡ್ತಾರೆ. ಮತ್ತು ಭೂಮಿ ತಾಯಿನ ಉಳುಮೆ ಮಾಡಬೇಕು ಅಂತ ಅನ್ನೋರು ನೇಗಿಲಿಗೆ ಒಂದು ಕೆಲಸನ ಕೊಡೋ ಅಂತಹ ದಿನ ಅಂತೆ ಈ ಒಂದು ಕಾರ ಹುಣ್ಣಿಮೆ ದಿನ. ಮುಖ್ಯವಾಗಿ ನೇಗಿಲುಗಳು ಅವರು ರೆಸ್ಟ್ ಕೊಟ್ಟಿರ್ತಾರೆ ಒಂದು ಇಷ್ಟು ದಿನ ಅಂತ. ಅವಾಗ ಈ ಹುಣ್ಣಿಮೆ ದಿನ ವಿಶೇಷವಾಗಿ ಅವನು ಸಹ ಅವರೆಲ್ಲ ತೊಳೆದು ಬೆಳಗಿ ಅವ್ರಿಗೆಲ್ಲ ಒಂದು ಅಲಂಕಾರ ಮಾಡಿ ಒಂದು ಪೂಜೆ ಮಾಡಿ ನೇಗಲನ್ನು ಹೆಗ್ಲು ಮೇಲೆ ಇಕ್ಕೊಂಡು, ನಾನು ಅವಲೇ ಹೇಳ್ದಂಗೆ ಅವರು ಬೆನ್ನು ಮೂಳೆ ಮುರ್ಕೊಂಡು ಒಂದು ವ್ಯವಸಾಯ ಮಾಡುವಂತಹ ರೈತರಿಗೆ ನಾವು ಸ್ಥಿರವಾಗಿ ನಮಸ್ಕಾರ ಮಾಡಬೇಕು. ಹಂಗಾಗಿ ಆ ನೇಗಿಲನ್ನು ಅವರೊಂದು ಪೂಜೆ ಮಾಡೋದು ಸಂಪ್ರದಾಯದ ಪ್ರಕಾರ ಈ ಕಾರ ಹುಣ್ಣಿಮೆ ದಿನ. ಈ ಕಾರ ಹುಣ್ಣಿಮೆ ಸಂಬಂಧನೇ ರೈತರಿಗೆ ಸಂಬಂಧಪಟ್ಟಿದ್ದಾಗಿದೆ.
ಮತ್ತು ಭೂಮಿ ತಾಯಿಗೆ ಉಳುಮೆ ಮಾಡೋಕ್ಕೆ ಮುಂಚೆನೇ ಅವರು ಆ ಭೂಮಿ ತಾಯಿನಾಗೆ ಒಂದು ಪೂಜೆ ಮಾಡಿ ಅವರು ಉಳುಮೆ ಮಾಡ್ತಾರೆ. ಕೆಲವು ಕಡೆ ಎಲ್ಲನೂ ಅಷ್ಟೇ, ರೈತರು ಆ ಭೂಮಿ ತಾಯಿಗೆ ನಾನು ಈ ಒಂದು ಭೂಮಿಗೆ ಒಂದು ಬೀಜ ಬಿತ್ತನೆ ಮಾಡ್ತಿದ್ದೀನಿ, ಅದು ರಾಶಿ ಫಲ ಸಿಗಲಿ ಅಂತ ಹೇಳಿ ಅವರು ರೈತರು ಶಿರಬಾಗಿ ನಮಿಸಿ ಆ ಭೂಮಿ ತಾಯಿಗೆ ಒಂದು ಪೂಜೆ ಮಾಡಿ ಆನಂತರ ಅವರು ಒಂದು ವ್ಯವಸಾಯನ ಒಂದು ಪ್ರಾರಂಭ ಮಾಡುವಂಥ ದಿನ ಆಗಿದೆ. ಈ ಒಂದು ಪವಿತ್ರವಾದ ದಿನ ರೈತರ ದಿನ ಅಂತಲೇ ನಾವು ಹೇಳ್ಬೋದು. ಈ ಒಂದು ಕಾರ ಹುಣ್ಣಿಮೆ ದಿವಸ ಪ್ರತಿಯೊಬ್ಬರು ರೈತರುಗಳು ಮತ್ತು ರೈತರ ಕಡೆಯಿಂದ ನಾವು ತಿನ್ನೋ ಅಂಥವ್ರು ಸಹ ನಾವು ಈ ಒಂದು ಪೂಜೆ ಪುರಸ್ಕಾರ ನಿಯಮಗಳಿಗೆ ನಾವು ಒಂದು ಸಾಥ್ ಕೊಡಬೇಕು. ಮತ್ತು ಮುಖ್ಯವಾಗಿ ಈ ಒಂದು ಹುಣ್ಣಿಮೆಯ ದಿವಸ ಅರಳಿ ಮರನ ಸುತ್ತುತ್ತಾರೆ. ಆದರೆ ವಿಶೇಷವಾಗಿ ಈ ಒಂದು ಏನು ಕಾರ ಹುಣ್ಣಿಮೆ ಮತ್ತು ಜ್ಯೇಷ್ಠ ಹುಣ್ಣಿಮೆ ಅಂತ ಬಂದಿದೆ, ಈ ಹುಣ್ಣಿಮೆ ದಿವಸ ಆಲದ ಮರನ ಸುತ್ತಬೇಕು ಸ್ನೇಹಿತರೆ. ಆಲದ ಮರ ಸುತ್ತೋದ್ರಿಂದ ತುಂಬ ಫಲ ಇದೆ, ಕೋಟಿ ಫಲ ಇದೆ, ಮುಕ್ಕೋಟಿ ದೇವರ ಆಶೀರ್ವಾದ ಇದೆ. ಏನಕ್ಕಪ್ಪ ಅಂದರೆ ಆಲದ ಮರ ಎಷ್ಟು ದೊಡ್ಡದಾಗಿ 2 ಎಕರೆ 1 ಎಕರೆ ಥರ ಬೆಳೆಯುತ್ತೆ ಸ್ನೇಹಿತರೆ. ಹಂಗಾಗಿ ರೈತರು ಮಾಡೋ ಅಂಥ ಒಂದು ವ್ಯವಸಾಯ ಅದೇ ರೀತಿ ಬೆಳೀಲಿ, ರಾಶಿ ಫಲ ಸಿಗಲಿ ನಮಗೆ ಅಂತ ಹೇಳ್ಬೋದು. ಮತ್ತು ಏನು ವಟ ಸಾವಿತ್ರಿ ಅವರು ತನ್ನ ಗಂಡನ ಪ್ರಾಣನ ಆಲದ ಮರಕ್ಕೆ ಕೆಂಪು ದಾರನ ಕಟ್ಟಿ ಅವ್ರಿಗೆ ಅರಿಶಿನ ಕುಂಕುಮ ಹಾಲನ್ನೆಲ್ಲ ಎರೆದು ಒಂದು ವ್ರತ ಪೂಜೆನ ಮಾಡಿ ಆ ಭಗವಂತನ ಒಲಿಸ್ಕೊಂಡು ಗಂಡನ ಪ್ರಾಣನ ಉಳಿಸಿದಂತಹ ಒಂದು ದಿನವೂ ಆಗಿದೆ. ಈ ಒಂದು ಹುಣ್ಣಿಮೆ ದಿವಸನೇ ಅವರು ಭಾಳ ಒಂದು ವ್ರತ ಪೂಜೆ ಮಾಡಿ ಗಂಡನ ಪ್ರಾಣನ ಉಳಿಸ್ಕೊಂಡು ತನ್ನ ಮುತ್ತೈತನನ್ನು ಕಾಪಾಡ್ಕೊಂಡ್ರಂತೆ. ಸೊ ಹಂಗಾಗಿ ಈ ಒಂದು ಕಾರ ಹುಣ್ಣಿಮೆ ದಿವಸ ಎಲ್ಲರೂ ಆಲದ ಮರಕ್ಕೆ ಆ ಕೆಂಪು ದಾರ 5 ಸುತ್ತು ಸುತ್ತಿ ಕೈಗೊಂದು 5 ಸುತ್ತು ದಾರನ ಕಟ್ಕೊಂಡು, ನೀವು ಅಂಗಡಿಯಿಂದ ತರೋದ್ಕಿಂತ ಬಿಳಿ ದಾರನ ತೊಗೊಂಡು ನೀವು ಕೆಂಪು ದಾರನ ಮಾಡ್ಕೋಬೋದು, ಇಲ್ಲ ಅಂಗಡಿಲೂ ಸಹ ಕೆಂಪು ದಾರ ಸಿಕ್ಕುತ್ತೆ. ತೊಗೊಂಡು ನೀವು ಒಂದು 5 ಸುತ್ತು ಸುತ್ತಿಬಿಟ್ಟು ಫಸ್ಟು ಅಲ್ಲಿ ಒಂದು ಸ್ವಲ್ಪ ನೀರು ಹಾಕಿ ಅರಿಶಿನ ಕುಂಕುಮ ಬಾಳೆಹಣ್ಣು ನೈವೇದ್ಯಕ್ಕೆಲ್ಲ ಇಟ್ಟು ಆನಂತರ ಹಾಲು ಹಾಕಬೇಕು. ಅವತ್ತು ಮುಖ್ಯವಾಗಿ ಹಾಲು ಹಾಕೋದ್ರಿಂದ ನಮಗೆ ಏನು ನಮ್ಮ ಮನೇಲಿ ಒಂದು ನೆಗೆಟಿವ್ ಇರುತ್ತೆ ಅದೆಲ್ಲ ಹೋಗಿ ಹಾಲಿನಂತೆ ನಮ್ಮ ಸಂಸಾರ ಆಗಲಿ ಅಂತ ಹೇಳಿ ಆ ಭಗವಂತನ ಕಾಪಾಡ್ಕೋಬೇಕು. ಮತ್ತು ಗಂಡನ ಪ್ರಾಣನ ಉಳಿಸ್ಕೊಂಡಂತಹ ಸಾವಿತ್ರಿನ ಓಂ ನಮೋ ವಟ ಸಾವಿತ್ರಿಯೇ ನಮಃ ಅಂತ ಹೇಳಿ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು 100 ಸರಿನೋ ಇಲ್ಲ 51 ಸರಿನೋ ಈ ಥರ ನೀವೊಂದು ಮಂತ್ರನ ಹೇಳ್ಕೊಳ್ತಾ ನೀವು ಪೂಜೆ ಮಾಡೋದ್ರಿಂದ ವಂಶ ವೃದ್ಧಿ ಆಗುತ್ತಂತೆ. ಆಲದ ಮರ ಹೆಂಗೆ ಬೆಳೆಯುತ್ತೋ ನಿಮ್ಮ ವಂಶ ಹಂಗೆ ಬೆಳೆಯುತ್ತೆ. ಮತ್ತು ದುಡ್ಡಿಂದು ಕಾಸಿಂದು ಎಲ್ಲದರಲ್ಲೂ ಮಕ್ಕಳಿಲ್ದವ್ರಿಗೆ ಮದುವೆ ಆಗದೆ ಇದ್ದವ್ರಿಗೆ ಪ್ರತಿಯೊಬ್ಬರಿಗೂ ನೋಡಿ ಆಲದ ಮರದಿಂದ ಕೋಟಿ ಫಲ ಇದೆ. ಪ್ರತಿಯೊಬ್ಬರು ಈ ಒಂದು ಏನು ಕಾರ ಹುಣ್ಣಿಮೆ ಅಂತ ಬರುತ್ತೋ ಹುಣ್ಣಿಮೆ ದಿನ ವಿಶೇಷವಾಗಿ ಆಲದ ಮರಕ್ಕೆ ಪೂಜೆ ಮಾಡಬೇಕು, ಆಲದ ಮರನೇ ಸುತ್ತಬೇಕು. ಅಂಥ ಗಂಡನ ಪ್ರಾಣನ ಉಳಿಸ್ಕೊಂಡಂತಹ ವಟ ಸಾವಿತ್ರಿಯ ಮಂತ್ರನ ಹೇಳ್ಕೊಳ್ಳೋದ್ರಿಂದ ನಿಮ್ಮ ಏನೇ ಒಂದು ಸಮಸ್ಯೆ ಇದ್ರೂ ಕೋಟಿ ಒಂದು ಸಮಸ್ಯೆ ಒಂದೇ ಕ್ಷಣದಲ್ಲಿ ಮಾಯ ಆಗಿಬಿಡುತ್ತೆ ಸ್ನೇಹಿತರೆ. ಅಷ್ಟು ಒಂದು ಪವರ್ಫುಲ್ ಇದೆ ಈ ಕಾರ ಹುಣ್ಣಿಮೆ ದಿವಸ. ಪ್ರತಿಯೊಬ್ಬರೂ ನೀವೊಂದು ಆಲದ ಮರ ನಿಮ್ಮ ಹತ್ರ ಇರೋ ಅಂಥ ಅಕ್ಕಪಕ್ಕದಲ್ಲಿದ್ದರೆ ಇಲ್ಲ ಸ್ವಲ್ಪ ದೂರ ಇದ್ದರೂ ಪರವಾಗಿಲ್ಲ, ನೀವು ಹೋಗಿ ಕೇಳ್ಕೊಳ್ಳೋದ್ರಿಂದ ವಂಶಾಭಿವೃದ್ಧಿ ಆಗುತ್ತೆ. ಹಣ ಕಾಸಿನಲ್ಲೂ ನಿಮಗೆ ಒಂದು ವೃದ್ಧಿ ಆಗುತ್ತೆ. ಏನೇ ಒಂದು ಕೆಲಸ ಮಾಡಿದ್ರೆ ಕೈ ಬಾಯಿ ಹತ್ತಲ್ಲ ಅನ್ನೋರ್ಗು ಸಹ ಈ ಒಂದು ವಿಶೇಷ ದಿನ ವರ್ಷ ಪೂರ್ತಿ ಮಾಡದೇ ಇದ್ರೂ ಈ ಒಂದು ಏನು ಕಾರ ಹುಣ್ಣಿಮೆ ಅಂತ ಬಂದಿದೆ ಈ ಹುಣ್ಣಿಮೆ ದಿವಸ ಪ್ರತಿಯೊಬ್ಬರು ಒಂದು ಆಲದ ಮರನ ಸುತ್ತಿ ನಿಮ್ಮ ಇಷ್ಟಾರ್ಥವನ್ನು ಬೇಡ್ಕೊಳ್ಳಿ, ಒಂದು ಸಂಕಲ್ಪ ಮಾಡ್ಕೊಳ್ಳಿ. ಈ ವರ್ಷ ಸುತ್ತಿ ಮುಂದಿನ ವರ್ಷ ಅಷ್ಟೊತ್ತಿಗೆ ನಿಮಗೆ ಅದೊಂದು ಪಾಸಿಟಿವ್ ಗೊತ್ತಾಗುತ್ತೆ. ನಮಗೆ ಏನು ಇದರಿಂದ ಒಂದು ಲಾಭ ಇದೆ, ನಮಗೇನು ಒಂದು ಅನುಕೂಲ ಆಗಿದೆ ಅಂತ ಹೇಳಿದ ಮೇಲೆ ನೀವೇ ಹೋಗ್ಬಿಟ್ಟು ಆಲದ ಮರನ ಒಂದು ಪೂಜೆ ಮಾಡೋ ಅಷ್ಟು ಒಂದು ಶಕ್ತಿ ಭಗವಂತ ಕೊಟ್ಟೇ ಕೊಡ್ತಾನೆ ಸ್ನೇಹಿತರೆ. ಹಂಗಾಗಿ ಆಲದ ಮರದ ಈ ಕಾರ ಹುಣ್ಣಿಮೆ ವಿಶೇಷ ಆಲದ ಮರದ ಒಂದು ಪೂಜೆ ಮಾಡ್ಕೊಳ್ಳಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತು ಯಾರು ಒಂದು ಭೂಮಿ ಪೂಜೆ ಮಾಡಬೇಕು ಅಂತ ಇದ್ದೀರಾ, ವ್ಯವಸಾಯಕ್ಕೆ ಆಗ್ಬೋದು, ಇಲ್ಲ ಒಂದು ಸೊಸಿ ನೆಡೋಕ್ಕಾಗ್ಬೋದು, ಇಲ್ಲ ಒಂದು ಹಣ್ಣಿನ ಗಿಡಗಳಂತ ಆಗ್ಬೋದು, ಪ್ರತಿಯೊಬ್ಬರು ಈ ಕಾರ ಹುಣ್ಣಿಮೆ ದಿವಸ ರೈತರುಗಳು ಪ್ರಾರಂಭ ಮಾಡ್ತಾರೆ. ಒಂದು ಬಿತ್ತನೆ ಅವರು ಮಾಡಬೇಕು ಅಂತ ಪ್ರಾರಂಭ ಮಾಡುವಂಥ ವಿಶೇಷ ದಿನ. ಎಲ್ಲ ಒಗ್ಗಟ್ಟಾಗಿ ಒಂದು ಕಡೆ ಸೇರಿಸಿ ಒಂದು ದನ ಕರುಗಳನ್ನ ಒಂದು ಪೂಜೆ ಮಾಡೋದಾಗ್ಬೋದು, ಮತ್ತು ಏನು ವ್ಯವಸಾಯಕ್ಕೆ ಸಂಬಂಧಪಟ್ಟಂಥ ಒಂದು ಗುದ್ಲಿ ಕೋಲು ಈ ಥರದವನ್ನೆಲ್ಲ ಒಂದು ಸ್ವಚ್ಛ ಮಾಡಿ ಅವರೊಂದು ಈಚೆಗೆ ತೆಗೆದು ಅವ್ರಿಗೆ ಒಂದು ತೇಜಸ್ಸು ಕೊಡೋ ಅಂತಹ ಒಂದು ಪವಿತ್ರವಾದ ಈ ಒಂದು ಕಾರ ಹುಣ್ಣಿಮೆಯಾಗಿದೆ ಸ್ನೇಹಿತರೆ. ಈ ಯುಗದಲ್ಲೂ ಅಲ್ಲ ಸ್ನೇಹಿತರೆ, ದ್ವಾಪರ ಯುಗದಲ್ಲೂ ಕೂಡ
ಬಲರಾಮರು ಈ ಒಂದು ಕಾರ ಹುಣ್ಣಿಮೆ ದಿವಸ ಈ ಒಂದು ನಿಯಮವನ್ನು ಆಚರಣೆ ಮಾಡ್ತಿದ್ರಂತೆ ನೋಡಿ ಸ್ನೇಹಿತರೆ. ಅಂಥ ದೇವಾನುದೇವತೆಗಳು ಕೂಡ ಆ ದ್ವಾಪರ ಯುಗದಲ್ಲೂ ಕೂಡ ಬಲರಾಮನೊಂದು ಏನು ಈ ಕಾರ ಹುಣ್ಣಿಮೆ ದಿವಸ ಅವರೊಂದು ನೇಗಿಲಾಗಿರ್ಬೋದು, ಒಂದು ಜೋಡಿ ಎತ್ತುಗಳನ್ನ, ದನ ಕರುಗಳನ್ನ ಒಂದು ಪೂಜೆ ಆಚರಣೆ ಈ ಒಂದು ಮಾಡೋ ಅಂಥದ್ದು ಅವರು ಮೊದಲಿಂದನೂ ಒಂದು ಆಚರಣೆ ಮಾಡ್ಕೊಬತ್ತಿದ್ರಂತೆ. ಮತ್ತು ರೈತರುಗಳು ನೋಡಿ ಪಂಚಭೂತಗಳಿಗೆ ದೈವರಾದಂಥವ್ರನ್ನು ಅವರು ಒಂದು ಪೂಜೆ ಮಾಡ್ತಿದ್ರಂತೆ. ಪಂಚಭೂತಗಳಿಗೆಲ್ಲ ಅವರು ದೈವ ಆದಂಥವ್ರನ್ನು ಕೂಡ ಅವರೊಂದು ಪೂಜೆ ಮಾಡಿ ಕೇಳ್ಕೊಳ್ಳೋರಂತೆ. ನಮ್ಮ ಭೂಮಿ ಹೊಲದ ಮೇಲೆ ಯಾರ ಕಣ್ಣು ಬೀಳ್ದಂಗಿರಲಿ, ನಾವು ಮಾಡೋ ವ್ಯವಸಾಯ ನಮಗೆ ಒಂದು ಕೈ ಬಾಯಿ ಎತ್ತಲಿ ಅಂತ ನೋಡಿ ಒಂದು ಬೀಜದಿಂದ ಕೋಟಿ ಒಂದು ಮೂಟೆ ಆಗುವಂಥ ರಾಶಿ ಫಲ ಸಿಗುತ್ತೆ. ಅಂಥ ಭೂಮಿ ತಾಯಿನ ಮನಸ್ಸಿನಲ್ಲಿ ಸ್ಮರಣೆ ಮಾಡುತ್ತಾ ಅವರೊಂದು ಉಳುಮೆ ಮಾಡ್ತಿದ್ರು. ನಾವು 5 ಸೇರು ರಾಗಿ ಹಾಕೋದ್ರಿಂದ ಅದು 50 ಫಲ ರಾಗಿ ಆಗುವಂತಹ ಆ ಭೂಮಿ ತಾಯಿಗೆ ಒಂದು ದೃಷ್ಟಿ ಬೀಳಬಾರ್ದು. ಮತ್ತು ಏನು ಈಗೆಲ್ಲ ಟ್ಯಾಕ್ಟ್ರ್ ಇದೆ, ಮೊದಲೆಲ್ಲ ದನಗಳು, ಇವತ್ತಿಗೂ ಎಷ್ಟೊಂದು ದನಗಳಿದೆ, ಎಲ್ಲರ ಮನೆ ಎತ್ತುಗಳಿದ್ದಾವೆ. ಆ ದನಗಳಿಗೂ ಯಾರ ಕಣ್ಗಳ್ನೂ ಬೀಳಬಾರ್ದು ಅಂತ ಹೇಳಿ ಮುಖ್ಯವಾಗಿ ದೃಷ್ಟಿನ ಈ ಒಂದು ಹುಣ್ಣಿಮೆ ದಿವಸ ದೃಷ್ಟಿ ತೆಗಿತಾರೆ ಸ್ನೇಹಿತರೆ. ದನಗಳಿಗೆ, ಹೊಲಗಳಿಗೆ, ಏನು ಒಂದು ಅವರು ಉಳುಮೆ ಮಾಡೋವಂಥ ವಸ್ತುಗಳಿಗೆ ಪ್ರತಿಯೊಂದಕ್ಕೂ ಒಂದು ದೃಷ್ಟಿ ತೆಗೆದು ಆಚರಣೆ ಮಾಡೋವಂತಹ ಪವಿತ್ರವಾದಂಥ ಈ ಕಾರ ಹುಣ್ಣಿಮೆ ದಿವಸ ನೀವೆಲ್ಲರೂ ಈ ಆಚರಣೆ ಮಾಡ್ಕೊಳ್ಳಿ. ಮನೆಯಲ್ಲಿ ಆದಷ್ಟು ಒಂದು ಶುದ್ಧಿ ಮಾಡಿ ಎಲ್ಲರೂ. ದನ ಕರು ಇರೋರಿಗೂ ಮಾಡ್ತಾರೆ, ಇಲ್ಲದೇ ಇದ್ದವರು ನಮಗೆ ಈ ಒಂದು ವಟ ಸಾವಿತ್ರಿಯ ಒಂದು ವ್ರತ ಇದೆ. ಆ ವ್ರತದ ಪೂಜೆದು ನಾನೊಂದು ವಿಡಿಯೋ ಮಾಡಿದ್ದೀನಿ. ಆಲದ ಮರದೊಂದು ಪೂಜೆ ಇದೆ. ಪ್ರತಿಯೊಂದೂ ನೀವು ನೋಡಿಕೊಂಡು ಮನೆಯಲ್ಲೂ ಸಹ ನಾವೆಲ್ಲೂ ಹೋಗೋಕ್ಕೆ ಆಗೋದಿಲ್ಲ ಅನ್ನೋರು ಮನೆಯಲ್ಲೇ ಒಂದು ಶ್ರದ್ಧೆ ಭಕ್ತಿಯಿಂದ ಹುಣ್ಣಿಮೆ ದಿವಸ ಒಂದು ಪೂಜೆ ಮಾಡಿ ಹಾಲಿನಿಂದ ಮಾಡಿದಂತಹ ಒಂದು ಖೀರನ್ನು ಒಂದು ನೈವೇದ್ಯಕ್ಕೆ ಇಟ್ಟು ಆ ಒಂದು ಚಂದ್ರೋದಯ ಒಂದು ಚಂದ್ರಸ್ವಾಮಿಯವ್ರನ್ನ ಒಂದು ಆರಾಧನೆ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ವರ್ಷಕ್ಕೊಂದೇ ದಿವಸ ಬರೋ ಅಂತಹ ಈ ಜ್ಯೇಷ್ಠ ಹುಣ್ಣಿಮೆ ಇದು ಭಾಳ ಒಂದು 3 ವರ್ಷಕ್ಕೊಂದ್ಸರಿ ಬರುತ್ತೆ. ಈ ಒಂದು ಹುಣ್ಣಿಮೆ ಭಾಳ ಪವಿತ್ರವಾದಂತಹ ಈ ಹುಣ್ಣಿಮೆ ಆಗಿದೆ ಸ್ನೇಹಿತರೆ. ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಈ ಒಂದು ಹುಣ್ಣಿಮೆಯ ನಂತರ ಬರುವಂತಹ ಒಂದು ಆಷಾಢ ಮಾಸದ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಸ್ನೇಹಿತರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಹರಿ ಓಂ ಹರೇ ಶ್ರೀನಿವಾಸ.